ಭಾರತದ ಕ್ರಿಕೆಟ್ ಅಭಿಮಾನಿಗಳ ಅತಿ ದೊಡ್ಡ ಕ್ರಿಕೆಟ್ ಹಬ್ಬ IPL ನಿನ್ನೆ ಆರಂಭಗೊಂಡಿದ್ದು, ಹಾಲಿ ಚಾಂಪಿಯನ್ ಬೆಂಗಳೂರು ಮತ್ತು ಹೈದರಾಬಾದ್ ತಂಡಗಳು ನಿನ್ನೆ ಮುಖಾಮುಖಿಯಾಗಿದ್ದವು. ಟಾಸ್ ಗೆದ್ದಂತಹ ಬೆಂಗಳೂರು ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಮುಂತಾದಂತಹ ಆಟಗಾರರನ್ನು ಆಡುವ 11ರಲ್ಲಿ ಒಳಗೊಂಡಿದ್ದರು. ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ ಮುಂತಾದವರನ್ನು ಒಳಗೊಂಡಂತಹ ಬೆಂಗಳೂರಿನ 11 ಆಟಗಾರರು ಕಣಕ್ಕೆ ಇಳಿದಿದ್ದರು. ಹೈದರಾಬಾದ್ ಪರವಾಗಿ ಆರಂಭಿಕರಾಗಿ ಕಾಣಿಸಿಕೊಂಡಂತಹ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್. ಅಭಿಷೇಕ್ ಶರ್ಮಾ 6 ಹೊಡೆಯುವುದರ ಮೂಲಕ IPL ಆವೃತ್ತಿಗೆ ಚಾಲನೆ ನೀಡಿದರು. ಆದರೆ 6 ಹೊಡೆದ ನಂತರ ಬೇಗನೆ ಔಟ್ ಆದರು. ಅವರ ಹಿಂದೆಯೇ ಟ್ರಾವಿಸ್ ಹೆಡ್ ಕೂಡ ಔಟ್ ಆದರು. ಅದರಂತೆ ನಿತೀಶ್ ಕುಮಾರ್ ರೆಡ್ಡಿ ಸಹ ಹೊರನಡೆದರು. ಆರಂಭಿಕ 3 ವಿಕೆಟ್ ಕಳೆದುಕೊಂಡಂತಹ ಹೈದರಾಬಾದ್ಗೆ ನಾಯಕನಾದಂತಹ ಇಶಾನ್ ಕಿಶನ್ ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಮಾಡಿದರು. ಬೆಂಗಳೂರು ಪರವಾಗಿ ಮೊದಲ ಪಂದ್ಯವನ್ನು ಆಡುತ್ತಿರುವಂತಹ ಜಾಕೋಬ್ ಡ್ಯೂಟಿ ಡ್ಯೂಟಿ 3 ವಿಕೆಟ್ಗಳನ್ನು ಉರುಳಿಸಿದರು. ಆದರೆ ನಾಯಕನ ಜವಾಬ್ದಾರಿಯುತ ಆಟದಿಂದ ಇಶಾನ್ ಕಿಶನ್ 80 ರನ್ ಗಳಿಸಿದರು. ಆನಂತರ ಮತ್ತೆ ಇಶಾನ್ ಕಿಶನ್ ಔಟ್ ಆದ ನಂತರ ಸುಲಲಿತವಾಗಿ ವಿಕೆಟ್ ಕಳೆದುಕೊಂಡಂತಹ ಹೈದರಾಬಾದ್ ಕೊನೆಯಲ್ಲಿ ಅನಿಕೇತ್ ಶರ್ಮಾ ಅವರ ಮಿಂಚಿನ ಬ್ಯಾಟಿಂಗ್ ಮೂಲಕ 200ರ ಗಡಿ ದಾಟುವಲ್ಲಿ ಯಶಸ್ವಿಯಾಯಿತು. ಆದರೆ ಇಲ್ಲಿ ಫೀಲ್ಡಿಂಗ್ನಲ್ಲಿ ಕಿಂಗ್ ಕೊಹ್ಲಿ ಅವರು ವಿಕೆಟ್ ಕೈಚೆಲ್ಲಿದ್ದನ್ನು ಕಾಣಬಹುದು. 202 ರನ್ಗಳ ಗುರಿ ಪಡೆದಂತಹ ಬೆಂಗಳೂರು ತಂಡ ಆರಂಭಿಕವಾಗಿ ಸಾಲ್ಟ್ ಅವರ ವಿಕೆಟನ್ನು ಕಳೆದುಕೊಂಡಿತು. ಜಯದೇವ್ ಉನಾದ್ಕತ್ ಹೈದರಾಬಾದ್ ಪರವಾಗಿ ವಿಕೆಟ್ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಆರಂಭಿಕ ಆಘಾತದಿಂದಲೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೈದಾನಕ್ಕಿಳಿದ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರ ಅಮೋಘ ಬ್ಯಾಟಿಂಗ್ ವೈಖರಿ ಮತ್ತು ವಿರಾಟ್ ಕೊಹ್ಲಿ ಅವರ ಚಾಣಾಕ್ಷ ಬ್ಯಾಟಿಂಗ್ನಿಂದ RCB ಮೊದಲ ವಿಕೆಟ್ನಿಂದ ಚೇತರಿಸಿಕೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳಲಿಲ್ಲ. ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ಅವರು 76 ರನ್ಗಳ ಜೊತೆಯಾಟವಾಡಿದರು. ಆನಂತರ ಅರ್ಧಶತಕ ಗಳಿಸಿದಂತಹ ದೇವದತ್ ಪಡಿಕ್ಕಲ್ ಔಟ್ ಆದರು. ದೇವದತ್ ಪಡಿಕ್ಕಲ್ ಔಟ್ ಆದ ನಂತರ ಬಂದಂತಹ ರಜತ್ ಪಟಿದಾರ್ ಅವರು ಕೂಡ ಒಳ್ಳೆಯ ಮೊತ್ತ ಕಲೆ ಹಾಕುವಲ್ಲಿ ಯಶಸ್ವಿಯಾದರು. ಅಷ್ಟರಲ್ಲಿ RCBಯ ಗೆಲುವು ನಿಶ್ಚಿತವಾಗಿತ್ತು. ಆದರೆ ಜಿತೇಶ್ ಶರ್ಮಾ ಅವರು ಗೋಲ್ಡನ್ ಡಕ್ಗೆ ಔಟ್ ಆದರು. ಇದು RCBಗೆ ಯಾವುದೇ ತೊಂದರೆ ಕೊಡಲಿಲ್ಲ. ವಿರಾಟ್ ಕೊಹ್ಲಿಯೂ ಸಹ ಅರ್ಧಶತಕ ಗಳಿಸುವಲ್ಲಿ ಯಶಸ್ವಿಯಾದರು ಮತ್ತು ಜಯಕ್ಕೆ ನಾಂದಿಯಾಡಿದರು. RCB ಸುಲಭ ಜಯ ಗಳಿಸಿತು. ಪಂದ್ಯ ಮುಗಿದ ನಂತರ ವಿರಾಟ್ ಕೊಹ್ಲಿ ಮತ್ತು ಇಶಾನ್ ಕಿಶನ್ ಅವರ ಒಂದು ಮಸ್ತಿ ಫೋಟೋ. ಮೊದಲ ಪಂದ್ಯ ಗೆದ್ದಂತಹ RCB 2 ಅಂಕಗಳೊಂದಿಗೆ ಶುಭ ಆರಂಭ ಮಾಡಿದರೆ ಹೈದರಾಬಾದ್ ಸೋಲಿನಿಂದ ಕಂಗೆಟ್ಟಿದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.